Amen. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We are in the presence of God. ನಾವು ದೇವರ ಪ್ರಸನ್ನತೆಯ ಮಧ್ಯದಲ್ಲಿದ್ದೇವೆ. We have come to listen to the word of God. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ಬಂದಿದ್ದೇವೆ. Please listen carefully. Every word that comes out of my mouth is not out of my mouth but from the mouth of God. ಈ ಸಮಯದಲ್ಲಿ ನನ್ನ ಬಾಯಲ್ಲಿ ಬರುವಂತ ಪ್ರತಿಯೊಂದು ಶಬ್ದಗಳನ್ನು ಕೂಡ ಗಮನವಿಟ್ಟು ಕೇಳ್ರಿ. ಯಾಕಂದ್ರೆ ನನ್ನ ಬಾಯಲ್ಲಿ ಬರುವಂತ ಮಾತುಗಳು ನನ್ನ ಮಾತಲ್ಲ, ಅದು ಸರ್ವಶಕ್ತನಾದ ದೇವರ ಮಾತಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Jesus said, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳುತ್ತಾನೆ, man shall not live on bread alone. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. Every word that comes out of the mouth of God. ದೇವರ ಬಾಯಿಯಿಂದ ಹೊರಗಡೆ ಬರುವಂತಹ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕುತ್ತಾನೆ. Hallelujah. Hallelujah. If you are alive today, ಈ ಸಮಯದಲ್ಲಿ ನೀವು ಜೀವದಿಂದ ಇರುವುದಾದರೆ, it is not just the healthy food that you are consuming. ನಾವು ಬಹಳ ಆರೋಗ್ಯವಂತವುಳ್ಳಂತ ಆಹಾರವನ್ನು ಸ್ವೀಕರಿಸುತ್ತದೆ ಎಂದರ್ಥವಲ್ಲ. It is because of the word of God. ದೇವರ ವಾಕ್ಯದ ಮುಖಾಂತರವೇ ನಾವು ಆರೋಗ್ಯವಂತರಾಗಿದ್ದೇವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Jesus says, ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳುತ್ತಾರೆ. John chapter 6 verse number 27. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನದಲ್ಲಿ, do not work for the food that spoils, but work for the food that endures to the eternal life. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Today's ಇವತ್ತಿನ ದಿವಸ many young men and women, ಅನೇಕ ಯವನಸ್ಥೆಯರು, they want to become rich. ಅವರಿಗೆ ಐಶ್ವರ್ಯವಂತರಾಗುವುದಕ್ಕೆ ಇಷ್ಟವಿದೆ. They want to become big people. ಅವರಿಗೆ ದೊಡ್ಡ ಮನುಷ್ಯರಾಗಬೇಕೆಂದು ಇಷ್ಟ ಇದೆ. become a notified people wherever they go. ಪ್ರಸಿದ್ಧರಾಗಬೇಕು, ಎಲ್ಲರಿಂದ ನಾನು ಗುರುತಿಸಲ್ಪಡಬೇಕೆನ್ನುವ ಆಸೆ ಇದೆ. People want to become famous. ಅನೇಕ ಜನರು ನಾವು ಪ್ರಸಿದ್ಧರಾಗಬೇಕೆಂದು ಬಯಸುತ್ತಾರೆ. Young women, they want to look more beautiful. ಯವನಸ್ಥೆಯರು ನಾನು ಹೆಚ್ಚಾಗಿ ಸೌಂದರ್ಯವತಿಯಾಗಿ ಕಾಣಬೇಕೆಂದು ಬಯಸುತ್ತಾರೆ. Some people want to eat and marry. ಕೆಲವರು ನಾನು ತಿಂದು ಕುಡಿದು ಸಂತೋಷ ಪಡಬೇಕೆಂದು ಬಯಸುತ್ತಾರೆ. Remember church, all these are temporary. ಸಭೆ ಒಂದನ್ನು ನೆನಪಿನಲ್ಲಿ ಕೊಟ್ಟುಕೊಳ್ಳ್ರಿ, ಇದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. Your beauty is temporary. ನಿಮ್ಮ ಸೌಂದರ್ಯವು ತಾತ್ಕಾಲಿಕವಾದದ್ದು. How long will it last? ಅದು ಎಷ್ಟು ಕಾಲಗಳ ತನಕ ಹಾಗೆ ಇರುತ್ತದೆ. Even Aishwarya Rai, even she will become old. ಐಶ್ವರ್ಯ ರೈ ಕೂಡ ಮುಂದಿನೊಂದು ದಿನಮಾನದಲ್ಲಿ ಅವಳು ಅಜ್ಜಿ ಆಗ್ತಾಳೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. How long it will last your beauty? ನಿಮ್ಮ ಸೌಂದರ್ಯವು ಎಷ್ಟರ ತನಕ ಇರುತ್ತದೆ. Even I will become old one day. ನಾನು ಕೂಡ ಒಂದು ದಿವಸ ಅಜ್ಜಿ ಆಗುತ್ತೇನೆ. Today already the children have started calling me auntie. ಇವತ್ತಿನ ದಿವಸ ಮಕ್ಕಳು ನನ್ನನ್ನು ಆಂಟಿ ಆಂಟಿ ಎಂದು ಕರೆಯುತ್ತಿದ್ದಾರೆ. Some days pass by, they will call me grandma also. ಸ್ವಲ್ಪ ದಿನ ಆದಮೇಲೆ ಅವರು ನನ್ನನ್ನು ಅಜ್ಜಿ ಅಂತ ಕರೀತಾರೆ. This is life. ಇದು ಜೀವನವಾಗಿದೆ. This is life. ಇದು ಜೀವನವಾಗಿದೆ. Already some people are calling him uncle. ಕೆಲವರು ಕೂಡ ನನ್ನನ್ನ ಅಂಕಲ್ ಎಂದು ಕರೆಯುತ್ತಿದ್ದಾರೆ. After some days, ಸ್ವಲ್ಪ ದಿನ ಆದ ನಂತರ, after some years, ಸ್ವಲ್ಪ ವರ್ಷಗಳಾದ ನಂತರ call him tata, ajja and everything. ಅವರು ನನ್ನನ್ನ ತಾತ ಅಜ್ಜ ಎಂದು ಕರೆಯುತ್ತಾರೆ. This is reality. ಇದು ವಾಸ್ತವ ಎಂದು ನಾವು I know ನೋಡುತ್ತೇವೆ. you are laughing, that is good. ನೀವೆಲ್ಲರೂ ಕೂಡ ನಗುತ್ತಿದ್ದರೆ ಬಹಳ ಒಳ್ಳೆಯದು. That is very good to enjoy in the presence of God. ದೇವರ ಪ್ರಸನ್ನತೆಯಲ್ಲಿ ಸಂತೋಷ ಪಡುವುದು, ಉಲ್ಲಾಸಗೊಳ್ಳುವುದು ಅದು ಒಳ್ಳೆಯದೇ ಆಗಿದೆ. At the same time, ಅದೇ ಸಮಯದಲ್ಲಿ what I'm speaking is very reality, very truth. ನಾನು ಮಾತನಾಡುತ್ತಿರುವ ಮಾತುಗಳು ಬಹಳ ಸತ್ಯವಾದುದು, ವಾಸ್ತವವುಳ್ಳದು. So what God has given you, ದೇವರು ನಿಮಗೆ ಏನು ಕೊಟ್ಟಿದ್ದಾರೋ, honor God. ದೇವರನ್ನ ಮಹಿಮೆ ಪಡಿಸಿರಿ, ದೇವರನ್ನ ಗೌರವಿಸಿರಿ. Humble yourself. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. Don't you read the Bible? ನೀವು ಸತ್ಯವೇದವನ್ನು ಓದೋದಿಲ್ವಾ? Vashti was beautiful. ವಷ್ಟಿ ಒಬ್ಬಳು, ಆಕೆ ಸೌಂದರ್ಯವತಿ ಆಗಿದ್ದಳು. Even Esther was beautiful. ಎಸ್ತೇರಳು ಕೂಡ ಆಕೆ ಸೌಂದರ್ಯವತಿ ಆಗಿದ್ದಳು. What was the problem? ವಷ್ಟಿಯನ್ನ ಅಲ್ಲಿ ತೆಗೆದು ಹಾಕಿದರೆ ಅದಕ್ಕೆ ಸಮಸ್ಯೆ ಏನಿದೆ? Prideful heart. ಆಕೆಯ ವಷ್ಟಿಯ ಹೃದಯದಲ್ಲಿ ಇದ್ದಂತ ಅಹಂಕಾರವುಳ್ಳಂತ ಹೃದಯ, her disobedient life. ಆಕೆಯ ಅವಿಧೇಯತೆ ಉಳ್ಳಂತ ಜೀವಿತ. She was not giving any respect to her husband who was a king.
ತನ್ನ ಗಂಡ ರಾಜನಾಗಿದ್ದರೂ ಕೂಡ ಆ ಗಂಡನ ಪ್ರತಿಯಾಗಿ ರಾಜನ ಪ್ರತಿಯಾಗಿ ಆತನಿಗೆ ಆಕೆಗೆ ಗೌರವ ಇರಲಿಲ್ಲ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. the king says, ರಾಜನು ಹೇಳ್ತಾ ಇದ್ದಾನೆ, call Vashti. ನೀವು ವಷ್ಟಿಯನ್ನ ಕರೀರಿ. What did Vashti do? ವಷ್ಟಿ ಏನನ್ನ ಮಾಡ್ತಾ ಇದ್ದಾಳೆ? I will not come. ನಾನು ಬರೋದಿಲ್ಲ ಅನ್ನೋದನ್ನ ಹೇಳುತ್ತಾಳೆ. The king removed her from her place. ರಾಜನು ಆ ಒಂದು ರಾಣಿಯ ಪಟ್ಟದ ರಾಣಿಯ ಒಂದು ಸ್ಥಳದಿಂದ ವಷ್ಟಿಯನ್ನ ತೆಗೆದು ಹಾಕಿದನು. And God chose Esther in her place. ದೇವರು ಎಸ್ತೇರಳನ್ನ ಆ ಸ್ಥಾನದಲ್ಲಿ ಆಯ್ಕೆ ಮಾಡಿಕೊಂಡನು ಎಂದು ನಾವು ನೋಡ್ತಾ ಇದ್ದೇವೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, whoever saw Esther, there came a favor upon her. ಯಾರ್ಯಾರು ಎಸ್ತೇರಳನ್ನ ನೋಡುತ್ತಿದ್ದರು ಗಮನಿಸುತ್ತಿದ್ದರೋ ಅವರ ಹೃದಯದಲ್ಲಿ ಎಸ್ತೇರಳ ಬಗ್ಗೆ ದಯೆಯ ಬಂದಿತ್ತು ಎಂದು ನಾವು ನೋಡ್ತಾ ಇದ್ದೇವೆ. Hallelujah. How is your life? ನಿಮ್ಮ ಜೀವಿತ ಹೇಗಿದೆ? How is your attitude? ನಿಮ್ಮ ಒಂದು ಸ್ವಭಾವ ಹೇಗಿದೆ? How is your character? ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿದೆ? You have to look into yourself. ನಿಮ್ಮ ಜೀವಿತವನ್ನ ನೀವು ಇವತ್ತಿನ ದಿವಸ ನಿಮ್ಮನ್ನೇ ನೀವು ನೋಡಬೇಕಾಗಿದೆ. All these are temporary, church. ಇದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. Your spirit lives forever. ನಿಮ್ಮ ಆತ್ಮವು ನಿತ್ಯ ನಿರಂತರವಾಗಿ ಜೀವಿಸುವಂತದ್ದು. Hallelujah. Hallelujah. One day a woman, ಒಂದು ದಿವಸ ಒಬ್ಬ ಸ್ತ್ರೀ, they belong to this church. ಆಕೆ ಈ ಸಭೆಯವಳೇ ಆಗಿದ್ದಾಳೆ. One day she told me like this. ಆಕೆ ಈ ರೀತಿಯಲ್ಲಿ ಹೇಳುತ್ತಿದ್ದಾಳೆ. Then she was a non-believer. ಆ ಸಮಯದಲ್ಲಿ ಆಕೆ ಅವಿಶ್ವಾಸಿ ಅಂದ್ರೆ ಅನ್ಯಜನವಾಗಿದ್ದಳು. But we used to share the gospel here and then. ಆದ್ರೆ ಆಗ ಈಗ ನಾನು ಆಕೆಗೆ ಸುವಾರ್ತೆಯನ್ನ ಸಾರುತ್ತಿದ್ದೆ. What she told me. ಆಕೆ ಏನನ್ನ ಹೇಳುತ್ತಿದ್ದಳು ಅಂದರೆ, I will come to church, but can your Jesus give me this much of money? ಪ್ರಿಯಾಂಕಾ, ನಾನು ಸಭೆಗೆ ಬರುತ್ತೇನೆ, ಹಾಗಾದ್ರೆ ಸಭೆಗೆ ಬಂದರೆ ನಿನ್ನ ಯೇಸು ನನಗೆ ಇಷ್ಟೊಂದು ಹಣ ಕೊಡುತ್ತಾನಾ ಅನ್ನೋದನ್ನ ಹೇಳುತ್ತಾಳೆ. This was her question. ಇದು ಆಕೆ ಪ್ರಶ್ನೆ ಆಗಿತ್ತು. I had my math teacher. ನನಗೊಬ್ಬರು ಗಣಿತ ಶಾಸ್ತ್ರದ ಒಬ್ಬರು ಪ್ರಾಧ್ಯಾಪಕರಿದ್ದರು. My teacher. ಈ ಒಂದು ಟೀಚರ್ ನನಗೆ one day he was teaching in the class. ಅವರು ಒಂದು ಕ್ಲಾಸ್ ಅಲ್ಲಿ ಟೀಚ್ ಮಾಡುತ್ತಿದ್ದರು. I don't know what happened to him. Suddenly he looked at my face. ಆ ಕ್ಷಣವೇ ಅವರು ಏನಾಯ್ತೋ ಗೊತ್ತಿಲ್ಲ, ನನ್ನ ಮುಖವನ್ನು ನೋಡುವುದಕ್ಕೆ ಪ್ರಾರಂಭಿಸಿದರು. He said, Priyanka, I went to church. ಪ್ರಿಯಾಂಕಾ, ನಾನು ಸಭೆಗೆ ಹೋಗಿದ್ದೆ. I went to the church. ನಾನು ಚರ್ಚ್ಗೆ ಹೋಗಿದ್ದೆ. But I was sitting in the back. ನಾನು ಕೊನೆಯಲ್ಲಿ ಚರ್ಚಲ್ಲಿ ಕೂತಿದ್ದೆ. Jesus did not see me. ಯೇಸು ಕ್ರಿಸ್ತನು ನನ್ನನ್ನು ನೋಡ್ಲೇ ಇಲ್ಲ. Your Jesus is only for the rich people. ಯೇಸು ಕ್ರಿಸ್ತನು ಖಾಲಿ ಐಶ್ವರ್ಯವಂತ ಜನರಿಗೆ ಮಾತ್ರವೇ ಇದ್ದಾನೆ ಅನ್ನೋದನ್ನು ಅವರು ಹೇಳಿದರು. Your Jesus did not give me any money, any blessing. ನಿನ್ನ ಯೇಸು ನನಗೆ ಆಶೀರ್ವಾದವನ್ನ ಕೊಡಲಿಲ್ಲ, ಯಾವುದೇ ಹಣವನ್ನ ಕೊಡಲಿಲ್ಲ. Church, if anybody has come here with this thought, ಸಭೆಯ ಒಂದು ವೇಳೆ ಇಂಥ ಆಲೋಚನೆ ಉಳ್ಳವರಾಗಿ ಈ ಸಭೆಯಲ್ಲಿ ನೀವು ಕೂತಿರುವುದಾದರೆ ಬಂದಿರುವುದಾದರೆ, it is waste that you are coming into the church. ನೀವು ಸಭೆಗೆ ಬರುವುದು ವ್ಯರ್ಥವಾದದ್ದು. You can go and work for the money. ನೀವು ಹಣಕ್ಕೋಸ್ಕರವಾಗಿ ಹೊರಗಡೆ ಹೋಗಿ ದುಡಿಯಬಹುದು. If you are coming into the church, ಒಂದು ವೇಳೆ ನೀವು ಸಭೆಗೆ ಬರುತ್ತಿರುವುದಾದರೆ, come for your growth of your spirit. ನಿಮ್ಮ ಆತ್ಮದ ಬೆಳವಣಿಗೆಗೋಸ್ಕರ ಆತನ ಸನ್ನಿಧಿಯಲ್ಲಿ ಬನ್ನಿರಿ. Jesus says, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳುತ್ತಾನೆ, it is easy for a camel to pass through a needle's eye. ಒಂಟೆಯು ಸೂಜಿ ಕಣ್ಣಿನಿಂದ ನುಗ್ಗುವುದು ಸುಲಭ, but it is very difficult for a rich man to enter the kingdom of God. ಆದರೆ ಒಬ್ಬ ಐಶ್ವರ್ಯವಂತನು ಒಂದು ದೇವರ ರಾಜ್ಯವನ್ನ ಪ್ರವೇಶಿಸುವುದು ಬಹಳ ಕಷ್ಟ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, a spirit man, ಆತ್ಮದಲ್ಲಿ ಹುಟ್ಟಿದಂತ ವ್ಯಕ್ತಿ, he desires the spiritual things. ದೇವರ ಆತ್ಮನಿಂದ ನಡೆಸಲ್ಪಡುವಂತ ವ್ಯಕ್ತಿ ಆತನು ದೇವರ ಆತ್ಮನ ಸಂಗತಿಗಳನ್ನು ಇಷ್ಟಪಡುತ್ತಾನೆ. But a natural man, ಒಬ್ಬ ಪ್ರಾಕೃತ ಮನುಷ್ಯನು, ಸಾಮಾನ್ಯವಾಗಿರುವಂತ ಮನುಷ್ಯನು, he rejects the spiritual things. ಆತನು ಆತ್ಮಿಕ ವಿಚಾರಗಳನ್ನ ಸಂಗತಿಗಳನ್ನ ತಿರಸ್ಕಾರ ಮಾಡುತ್ತಾನೆ. Where do you read this verse? ಇದನ್ನು ನೀವು ಎಲ್ಲಿ ಓದುತ್ತೀರಿ? Open your Bibles to 1 Corinthians chapter 2 verse number 14. ಮೊದಲನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಈ ರೀತಿಯಲ್ಲಿ ಹೇಳ್ತಾ The ಇದೆ, Bible says that natural man, he rejects the things of the Holy Spirit. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. Jesus said to Nicodemus, ಯೇಸು ಕ್ರಿಸ್ತನು ನಿಕೋದೇಮನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, Nicodemus, listen to this, flesh is born of flesh, but the spirit is born of the spirit. ನಿಕೋದೇಮನೇ, ಗಮನವಿಟ್ಟು ಕೇಳು, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. Hallelujah. Hallelujah. If you are born out of the flesh, ಒಂದು ವೇಳೆ ನೀವು ಶರೀರದಿಂದ ಹುಟ್ಟಿರುವುದಾದರೆ, all your desires are to fulfill your flesh. ನಿಮ್ಮ ಆಸೆಗಳೆಲ್ಲವೂ ಕೂಡ ಶರೀರದ ಆಸೆಯನ್ನು ತೀರಿಸುವುದಾಗಿರುತ್ತದೆ. If you are a spiritual
spiritual man, ಒಂದು ವೇಳೆ ನೀವು ಆತ್ಮಿಕ if you ಮನುಷ್ಯನಾಗಿರುವುದಾದರೆ, are born out of the Spirit of ನೀನು God, ಆತ್ಮದಿಂದ ದೇವರ ಆತ್ಮನಿಂದ ಹುಟ್ಟಿರುವುದಾದರೆ, you will fulfill the wishes of the Holy Spirit. ಪರಿಶುದ್ಧ ಆತ್ಮನ ಇಷ್ಟಗಳನ್ನ ನೀನು ತೀರಿಸುವವನಾಗಿರುತ್ತೆ. Hallelujah. Hallelujah. If you are a fleshy man, ನೀನೊಬ್ಬ ನೀವು ಶಾರೀರಿಕ ಮನುಷ್ಯನಾದರೆ, if you are a natural man, ಒಂದು ವೇಳೆ ನೀನು ಸಾಮಾನ್ಯ ಮನುಷ್ಯನಾದರೆ, whatever your eyes says you do it. ನಿನ್ನ ಕಣ್ಣುಗಳು ಏನನ್ನ ನೋಡುತ್ತದೋ ಅದನ್ನೇ ನೀನು ಮಾಡುತ್ತೀಯ. Whatever your ears listen, you do it. ನಿನ್ನ ಕಿವಿಗಳು ಏನು ಕೇಳಿಸಿಕೊಳ್ಳುತ್ತವೋ ಅದನ್ನೇ ನೀನು ಮಾಡುತ್ತೀಯ. Whatever your hands will find, you will do it. ನಿನ್ನ ಕೈಗೆ ಏನು ಸಿಗುತ್ತದೋ ಅದನ್ನೇ ನೀನು ಮಾಡ್ತೀಯ. Wherever you want, you will go there. ನಿನ್ನ ಕಾಲುಗಳು ಎಲ್ಲೆಲ್ಲಿ ಹೋಗ್ತವೋ ಅಲ್ಲಲ್ಲಿ ನೀನು ಹೋಗ್ತೀಯ. Praise the Lord. ಕರ್ತನ ಪರಿಶುದ್ಧ ನಾಮ But if ಸ್ತೋತ್ರವಾಗಲಿ. you are born out of the Spirit of God, ಆದರೆ ನೀನು ದೇವರ ಆತ್ಮನಿಂದ ನೀನು ಹುಟ್ಟಿದವನಾಗಿರುವುದಾದರೆ, whatever the Spirit says, you will do it. ನೀನು ದೇವರ ಆತ್ಮನು ಏನನ್ನ ಹೇಳ್ತಾನೋ ಅದನ್ನ ನೀನು ಮಾಡುವವನಾಗಿದ್ದೀ. What does the Holy Spirit say? ಪರಿಶುದ್ಧ ಆತ್ಮನು ಏನನ್ನ ಹೇಳ್ತಿದ್ದಾನೆ? Holy Spirit will encourage you to pray. ಪರಿಶುದ್ಧ ಆತ್ಮನು ನಿನ್ನನ್ನ ಪ್ರಾರ್ಥನೆ ಮಾಡುವುದಕ್ಕೆ ಉತ್ಸಾಹಪಡಿಸುತ್ತಾನೆ. You will go and pray. ನೀನು ಪ್ರಾರ್ಥನೆ ಮಾಡುವುದಕ್ಕೆ ನಿನ್ನ ಕೋಣೆಯೊಳಗೆ ಹೋಗುತ್ತೀಯ. The Holy Spirit will inspire you to meditate on the word of God. ಪರಿಶುದ್ಧ ಆತ್ಮನು ದೇವರ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕೆ ನಿನ್ನನ್ನು ಉತ್ಸಾಹಪಡಿಸುತ್ತಾನೆ. Wherever you are, whatever work you are doing, ನೀನು ಯಾವುದೇ ಸ್ಥಳದಲ್ಲಿ ಏನೇ ಮಾಡುತ್ತಿದ್ದರೂ ಕೂಡ when the Spirit of God inspires you, ದೇವರ ಆತ್ಮನು ನಿನ್ನನ್ನ ಪ್ರೇರೇಪಣೆಗೆ ಒಳಪಡಿಸುವಾಗ you will stop that work and you will be inspired and meditate on the word of ಆ God. ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನೀನು ದೇವರ ಆತ್ಮನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಕ್ಕೆ ವಾಕ್ಯವನ್ನು ಓದುವುದಕ್ಕೆ ಪ್ರಾರಂಭಿಸುತ್ತೆ. Hallelujah. Hallelujah. Does anybody here has the inspiration of the Holy Spirit to go and pray? ಇಲ್ಲಿ ಕುಳಿತಿರುವಂತವರಿಗೆ ಯಾರಿಗಾದರೂ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಉತ್ಸಾಹ ಅಥವಾ ಪ್ರೇರೇಪಣೆ ಯಾರಿಗಾದರೂ ಇಲ್ಲಿ ಇದೆಯಾ? Anytime have you heard the Spirit telling go and pray? ಯಾವಾಗಾದರೂ ದೇವರ ಆತ್ಮನನ್ನ ಸ್ವರವನ್ನ ಕೇಳಿದ್ದೀರಾ? ಹೋಗು ಪ್ರಾರ್ಥನೆ ಮಾಡು ಎನ್ನುವ ಸ್ವರವನ್ನ ಕೇಳಿದ್ದೀರಾ? Anytime have you ever felt in your heart I must go and read the Bible? ನಿಮ್ಮ ಹೃದಯದಲ್ಲಿ ಈಗ ನಾನು ಸತ್ಯವೇದ ಓದುವುದಕ್ಕೆ ಕೂರಬೇಕು ಅನ್ನುವ ಒಂದು ಪ್ರೇರೇಪಣೆ ನಿಮಗೆ ಉಂಟಾಗಿದೆಯಾ? That means you are born out of the Spirit of God. ಅದರ ಅರ್ಥ ಏನಂದ್ರೆ ನೀವು ದೇವರ ಆತ್ಮನಿಂದ ಹುಟ್ಟಿದವರಾಗಿದ್ದೀರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This month ಈ ಒಂದು ತಿಂಗಳು is the month of crossover. ಇದೊಂದು ದಾಟುವಿಕೆಯ ತಿಂಗಳಾಗಿದೆ. Last week ಕಳೆದ ವಾರ we learned about the first crossover. ನಾವು ಮೊದಲನೆಯ ದಾಟುವಿಕೆಯ ವಿಚಾರವಾಗಿ ನಾವು What ಕಲಿತುಕೊಂಡೆವು. is that first crossover? ಆ ಮೊದಲನೆಯ ದಾಟುವಿಕೆ ಯಾವುದಾಗಿದೆ? It is a Red Sea crossover. ಕೆಂಪು ಸಮುದ್ರವನ್ನ ದಾಟುವುದೆಂದು ನಾವು ನೋಡ್ತಾ ಇದ್ದೇವೆ. What is the meaning of crossing the Red Sea? ಕೆಂಪು ಸಮುದ್ರವನ್ನ ದಾಟುವುದು ಅದರ ಅರ್ಥವೇನಾಗಿದೆ? That is the first step of salvation. ನಮ್ಮ ರಕ್ಷಣೆಯ ಮೊದಲನೇ ಹೆಜ್ಜೆ ಅದಾಗಿದೆ. Just being baptized and coming into Lord Jesus Christ. ಕ್ರಿಸ್ತನ ಬಳಿ ದೀಕ್ಷಾ ಸ್ನಾನ ಹೊಂದಿ ಕ್ರಿಸ್ತನ ಬಳಿ ಬರುವುದೇ ಆ ಒಂದು ದಾಟುವಿಕೆಯಾಗಿದೆ. What is the Red Sea crossing? ಆ ಕೆಂಪು ಸಮುದ್ರ ದಾಟುವುದು ಅಂದರೆ ಏನು? Just getting baptized and stopping the idol worship and worshiping the living God. ನಮ್ಮ ಜೀವಿತದಲ್ಲಿ ಇದ್ದಂತ ವಿಗ್ರಹ ಆರಾಧನೆಯನ್ನ ನಿಲ್ಲಿಸಿಬಿಟ್ಟು ತ್ಯಜಿಸಿ ಕರ್ತನಾದ ಜೀವ ಸ್ವರೂಪನಾದ ಯೇಸುವನ್ನ ನಾವು ಆರಾಧಿಸುವುದಾಗಿದೆ. I believe all have crossed this Red Sea. ನಾನು ನಂಬುತ್ತೇನೆ ಇಲ್ಲಿ ಕೂತವರಲ್ಲಿ ಎಲ್ಲರೂ ಕೂಡ ಈ ಕೆಂಪು ಸಮುದ್ರವನ್ನ ದಾಟಿದ್ದೀರಿ. Everyone have stopped the idol worship, correct? ಎಲ್ಲರೂ ಕೂಡ ವಿಗ್ರಹಾರಾಧನೆಯನ್ನ ನಿಲ್ಲಿಸಿದಿರಲ್ವಾ? You know, this is the first step of your salvation. ಇದು ನಿಮ್ಮ ರಕ್ಷಣೆಯ ಮೊದಲನೇ ಹೆಜ್ಜೆಯಾಗಿದೆ. There is another crossover. ಇನ್ನೊಂದು ದಾಟುವಿಕೆ ಇದೆ. That is the next level of your salvation. ಆ ನಿಮ್ಮ ರಕ್ಷಣೆಯ ಇನ್ನೊಂದು ಮಟ್ಟಕ್ಕೆ ನೀವು What ಹೋಗುವಂತವರಾಗಿರುತ್ತೀರಿ. is that crossover? ಆ ಒಂದು ದಾಟುವಿಕೆ ಯಾವುದಾಗಿದೆ? That is called a Jordan crossover. ಅದು ಯೋರ್ದಾನ್ ಹೊಳೆಯ ದಾಟುವಿಕೆ ಎಂದು ನಾವು ನೋಡ್ತಾ ಇದ್ದೇವೆ. What do you see after crossing the Jordan River? ಯೋರ್ದಾನ್ ಹೊಳೆ ದಾಟಿದ ನಂತರ ನಿಮಗೆ ಏನು ಸಿಗ್ತಾ ಇದೆ? It is the promised land. ಅದು ವಾಗ್ದಾನದ ದೇಶ ನಮಗೆ ಸಿಗುವಂತದಾಗಿದೆ. Hallelujah. Hallelujah. So what is the meaning of crossing the Jordan? ಹಾಗಾದ್ರೆ ಯೋರ್ದಾನ್ ಹೊಳೆಯನ್ನ ದಾಟುವುದು ಅಂದ್ರೆ ಅರ್ಥವೇನು? You stop idol worshiping. ನೀವು ವಿಗ್ರಹಾರಾಧನೆ ನಿಲ್ಲಿಸಿ That ಬಿಟ್ಟಿದ್ದೀರಿ. means you have crossed the Red Sea. ಅದರ ಅರ್ಥ ಏನಂತಂದ್ರೆ ಕೆಂಪು ಸಮುದ್ರವನ್ನ ನೀವು ದಾಟಿದ್ದೀರಿ. That is the first level of salvation. ಮೊದಲನೆಯ ರಕ್ಷಣೆಯ ಮಟ್ಟಕ್ಕೆ ನೀವು That ಬಂದಿದ್ದೀರಿ. means you have been baptized in the water. ನೀವು ದೀಕ್ಷಾ ಸ್ನಾನ ನೀವು ನೀರಿನಿಂದ ದೀಕ್ಷಾ ಸ್ನಾನವನ್ನು ಹೊಂದಿದ್ದೀರಿ. The second salvation. ಎರಡನೆಯ ಒಂದು ರಕ್ಷಣೆಯ ಮಟ್ಟವನ್ನು ನೋಡುವಾಗ The next level of salvation. ಮುಂದಿನ ಒಂದು ರಕ್ಷಣೆಯ ಮಟ್ಟವನ್ನು ನೋಡುವಾಗ Will be baptized in the Spirit of God.
God. ನಾವು ಆ ದೇವರ ಆತ್ಮನಿಂದ ಆ ಒಂದು ಅಭಿಷೇಕಿಸಲ್ಪಡುವುದು ಅಥವಾ ದೀಕ್ಷಾ ಸ್ನಾನವನ್ನು ಹೊಂದುವುದಾಗಿದೆ. Jesus said to Nicodemus, ಯೇಸು ಕ್ರಿಸ್ತನು ನಿಕೋದೇಮನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, if one does not born out of water and spirit, ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ಆತನು ಹುಟ್ಟದೇ ಹೋದರೆ he will not enter the kingdom of God. ಆತನು ದೇವರ ರಾಜ್ಯವನ್ನ ಪ್ರವೇಶ ಮಾಡುವುದಿಲ್ಲ. Hallelujah. Hallelujah. Just listen to this. ಸಭೆಯ ಈ ಸಮಯದಲ್ಲಿ ಗಮನವಿಟ್ಟು ಕೇಳ್ರಿ. Simply stopping the idol worship, ಸುಮ್ಮನೆ ಕೇವಲ ನೀವು ವಿಗ್ರಹ ಆರಾಧನೆ ನಿಲ್ಲಿಸಿ ಬಿಟ್ಟಿರುವುದರಿಂದ you cannot enter the kingdom of ನೀವು God. ದೇವರ ರಾಜ್ಯವನ್ನ ಪ್ರವೇಶ ಮಾಡಲು ಸಾಧ್ಯವಿಲ್ಲ. You must be born out of the spirit of God. ನೀವು ಆತ್ಮದಿಂದ ಹುಟ್ಟಿದವರಾಗಬೇಕು. What is the meaning of you must be born out of the spirit of God? ಆತ್ಮದಿಂದ ಹುಟ್ಟಬೇಕು ಅನ್ನುವುದರ ಅದರ ಅರ್ಥವೇನು? That means your flesh must die. ನಿಮ್ಮ ಶರೀರವು ಸಾಯಲೇಬೇಕು. Your flesh nature must die. ನಿಮ್ಮ ಶಾರೀರಿಕ ಸ್ವಭಾವಗಳು ಸಾಯಲೇಬೇಕು. Hallelujah. Hallelujah. Many people, your life is like this. ಇವತ್ತಿನ ದಿನಮಾನಗಳಲ್ಲಿ ನಿಮ್ಮ ಕೆಲವರ ಜೀವಿತ ಈ ರೀತಿಯಲ್ಲಿದೆ. You have just quit idol worshipping. ನೀವು ಕೇವಲ ವಿಗ್ರಹ ಆರಾಧನೆಯನ್ನು ಮಾತ್ರ ಬಿಟ್ಟಿದ್ದೀರಿ. After that, no changes in your life. ಅದರ ನಂತರ ನಿಮ್ಮ ಜೀವಿತದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. The same old person. ಅದೇ ಹಳೆ ಮನುಷ್ಯರಾಗಿ ನೀವಿದ್ದೀರಿ. Still flesh nature is alive in your lives. ಆ ಹಳೆ ಜೀವಿತದಲ್ಲಿ ಇದ್ದಂತ ಶರೀರ ಸ್ವಭಾವಗಳು ಈಗಲೂ ಕೂಡ ಇದ್ದಾವೆ. You know, how is your life? ಹಾಗಾದ್ರೆ ನಿಮ್ಮ ಜೀವಿತ ಹೇಗಿದೆ? You know, if you look when these Israelites crossed the Red Sea, ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ ಕೂಡಲೇ you know, they had just quit the idol worshipping. ಅವರು ವಿಗ್ರಹಾರಾಧನೆಯನ್ನು ಮಾಡುವುದನ್ನ ಬಿಟ್ಟು ಬಿಟ್ಟರು. But their flesh nature was still alive. ಆದರೆ ಅವರ ಶರೀರ ಸ್ವಭಾವಗಳು ಹಾಗೆ ಇದ್ದವು. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ How ಸ್ತೋತ್ರವಾಗಲಿ. to have the proof? ಹಾಗಾದ್ರೆ ಇದಕ್ಕೊಂದು ಪ್ರೂಫ್ ಅಥವಾ ಸಾಬೀತು ಮಾಡೋದಕ್ಕೆ ಸಾಕ್ಷಿ ಏನು? What was their prayers when they were in the wilderness? ಅವರು ಅರಣ್ಯದಲ್ಲಿದ್ದಾಗ ಅವರ ಪ್ರಾರ್ಥನೆಗಳು ಏನಾಗಿದ್ದವು? They were praying for the water. ಅವರು ನೀರಿಗೋಸ್ಕರ ಪ್ರಾರ್ಥನೆ They ಮಾಡುತ್ತಿದ್ದರು. were praying for the food. ಅವರು ಆಹಾರಕ್ಕೋಸ್ಕರ ಪ್ರಾರ್ಥನೆ They ಮಾಡುತ್ತಿದ್ದರು. prayed for the meat. ಅವರು ಮಾಂಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದರು. They prostituted with the Moabite woman. ಅವರು ಮೋವಾಬ್ಯ ಸ್ತ್ರೀಯರ ಜೊತೆ ಒಂದು ವ್ಯಭಿಚಾರವನ್ನ ಮಾಡಿದರು. They were collecting more manna. ಅವರು ಹೆಚ್ಚಾದ ದಿನಕ್ಕೆ ದೇವರು ಹೇಳಿದರು ಅದಕ್ಕಿಂತ ಹೆಚ್ಚಾಗಿ ಅವರ ಮನ್ನವನ್ನ ತೆಗೆದುಕೊಂಡು ಹೋಗುತ್ತಿದ್ದರು. They also collected manna on the Sabbath day. ಅದೇ ರೀತಿಯಲ್ಲಿ ಸಬ್ಬತ್ ದಿನದಲ್ಲಿ ನೀವು ಮನ್ನವನ್ನ ತೆಗೆದುಕೊಳ್ಳಬಾರದು ಇದ್ದರೂ ಕೂಡ ಆ ದಿನಕ್ಕೂ ಮನ್ನವನ್ನ ತೆಗೆದುಕೊಂಡು ಹೋದರು. You know, this was the flesh nature. ಇದು ಒಂದು ಶಾರೀರಿಕ ಸ್ವಭಾವವಾಗಿದೆ. From Red Sea until Jordan, ಈ ಒಂದು ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯ ತನಕ only they were praying for their food, for their belly. ಅವರ ಒಂದು ಹೊಟ್ಟೆಗೋಸ್ಕರ ಆಹಾರಕ್ಕೋಸ್ಕರ ಮಾತ್ರ ಅವರು ಪ್ರಾರ್ಥನೆ ಮಾಡುತ್ತಿದ್ದರು. This is what I am speaking to you today. ಇವತ್ತಿನ ದಿವಸ ಇದನ್ನೇ ನಾನು ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ. You have just quit idol worshipping. ನೀವು ಕೇವಲ ವಿಗ್ರಹಾರಾಧನೆಯನ್ನು ಮಾತ್ರ ಬಿಟ್ಟಿದ್ದೀರಿ. But your flesh nature is still alive. ನಿಮ್ಮ ಶರೀರಾಧೀನ ಸ್ವಭಾವಗಳು ಈಗಲೂ ಕೂಡ ನಿಮ್ಮಲ್ಲಿದ್ದಾವೆ. Number one, ಮೊದಲನೇದಾಗಿ ನೋಡುವಾಗ you have not stopped lying. ನೀವು ಸುಳ್ಳು ಹೇಳುವುದನ್ನ ಬಿಟ್ಟಿಲ್ಲ. Praise the Lord. Praise the Lord. Can anybody tell me I have completely quit lying? ಈಗ ಯಾರಾದ್ರೂ ಹೇಳಬಹುದಾ ನಾನು ಸಂಪೂರ್ಣವಾಗಿ ಸುಳ್ಳು ಹೇಳುವುದನ್ನೇ ಬಿಟ್ಟಿದ್ದೇನೆ ಅನ್ನೋದನ್ನ ಯಾರಾದ್ರೂ ಹೇಳಬಹುದಾ? There are some people, ಕೆಲವು ಜನರಿದ್ದಾರೆ, they open their mouth, ಅವರ ಬಾಯಿ ತೆರೆಯೋದಾದ್ರೆ only lies will come. ಕೇವಲ ಸುಳ್ಳುಗಳು ಮಾತ್ರ ಬರ್ತವೆ. You cannot even find single truth in their life. ಅವರ ಒಂದು ಜೀವಿತದಲ್ಲಿ ಒಂದು ಸ್ವಲ್ಪವೂ ಕೂಡ ಸುಳ್ಳು ಆಗ ಸತ್ಯವನ್ನ ಕಂಡುಹಿಡಿಯಲು ಸಾಧ್ಯವಿಲ್ಲ. Number two, ಎರಡನೇದಾಗಿ ನೋಡುವಾಗ what about your anger life? ನಿಮ್ಮ ಕೋಪದ ಜೀವಿತ ಹೇಗಿದೆ? How is your character? ನಿಮ್ಮ ವ್ಯಕ್ತಿತ್ವ ಹೇಗಿದೆ? Number three, ಮೂರನೇದಾಗಿ unforgiveness. ಕ್ಷಮಿಸದೇ ಇರುವಂತ ಸ್ವಭಾವ. You know, I will not forgive that person. ನಾನು ಆ ವ್ಯಕ್ತಿಯನ್ನ ಕ್ಷಮಿಸುವುದೇ ಇಲ್ಲ. Number four, ನಾಲ್ಕನೇದಾಗಿ stubbornness. ಕಠಿಣವಾದ ಹೃದಯ, heart hardening. ನಮ್ಮ ಹೃದಯವನ್ನ ಗಟ್ಟಿ ಮಾಡಿಕೊಳ್ಳುವುದು. Don't make your heart harder. ನಿಮ್ಮ ಹೃದಯವನ್ನ ಕಠಿಣ ಮಾಡಿಟ್ಟುಕೊಳ್ಳಬೇಡ್ರಿ. If your heart becomes harder, ಒಂದು ವೇಳೆ ನಿಮ್ಮ ಹೃದಯವು ಅದು ಕಠಿಣವಾಗುವುದಾದರೆ then you need a bypass surgery. ಆ ಒಂದು ಹೃದಯಕ್ಕೆ ಬೈಪಾಸ್ ಸರ್ಜರಿ ಅಗತ್ಯವಿರುತ್ತದೆ. Don't make your heart harder. ನಿಮ್ಮ ಹೃದಯವನ್ನ ಯಾವುದೇ ಕಾರಣಕ್ಕೂ ಗಟ್ಟಿ ಮಾಡಿಕೊಳ್ಳಬೇಡ್ರಿ. Somebody deserve forgiveness. ನೀವು ಒಂದು ವೇಳೆ ಯಾರಿಗಾದ್ರೂ ಕ್ಷಮೆ ಅಗತ್ಯವಿರುವುದಾದರೆ Give them forgiveness. ಅವರಿಗೆ ಕ್ಷಮೆಯನ್ನ ಕೊಡ್ರಿ. Love the people. ನೀವು ಜನರನ್ನ ಪ್ರೀತಿಸಿರಿ. Don't be anger. ಯಾವುದೇ ಕಾರಣ ಕೋಪ ಮಾಡಿಕೊಳ್ಳಬೇಡ್ರಿ. This will be the reason for many diseases in our lives. ನಮ್ಮ ಜೀವಿತದಲ್ಲಿ ಅನೇಕ ರೋಗಗಳಿಗೆ ಕಾರಣವಾಗಿರುವಂತದ್ದಾಗಿದೆ. Number five, ಐದನೇದಾಗಿ ನೋಡುವಾಗ unthankfulness. ಕೃತಜ್ಞತೆ ಇಲ್ಲದೆ ಇರುವುದು. You know, for example, ಉದಾಹರಣೆಯಾಗಿ ನೋಡುವಾಗ you know, Chaitra,
this lady, she wanted a job in a school, right? ಆ ಚೈತ್ರನಿಗೆ ಆಕೆ ಸ್ಕೂಲಲ್ಲಿ ಒಂದು ಉದ್ಯೋಗ ಬೇಕಾಗಿದೆ. You know, who helped you? Punita sister helped you, right? ಪುನೀತ ಸಿಸ್ಟರ್ ಅವರಿಗೆ ಸಹಾಯ ಮಾಡಿದ್ರಲ್ವಾ? Somebody helped you, right? ಯಾರಾದ್ರೂ ಹೆಲ್ಪ್ ಮಾಡಿದ್ರಲ್ವಾ? After taking all the help from this sister, ಎಲ್ಲ ಒಂದು ಸಹೋದರಿಯಿಂದ ಆ ಸಹಾಯವನ್ನ ತೆಗೆದುಕೊಂಡ ನಂತರ what if this lady forgets this sister? ಈ ಸಹೋದರಿಯನ್ನು ಆಕೆ ಮರೆತು ಕೂತ್ರೆ ಅದರ ಅರ್ಥ ಏನು? What if this Chaitra will stop talking to Punita? ಆ ಪುನೀತಳನ್ನ ಮಾತನಾಡೋದಕ್ಕೆ ಬಿಡುವುದನ್ನ ಬಿಟ್ರೆ ಅದರ ಅರ್ಥ ಏನು? What do you call this character? ಈ ಒಂದು ವ್ಯಕ್ತಿತ್ವ ಏನನ್ನ ಕರೆಯುತ್ತೀರಿ? Unthankfulness character. ಕೃತಜ್ಞತೆ ಇಲ್ಲದಂತ ಒಂದು ಹುಡುಗಿ ಅನ್ನೋದನ್ನ ಆಕೆಯನ್ನ ಕರೆಯಬಹುದು. So many times this lady has helped this woman. ಈ ಸ್ತ್ರೀ ಅನೇಕ ಬಾರಿ ಆಕೆಗೆ ಸಹಾಯ ಮಾಡಿದ್ದಾಳೆ. What if she forgets everything in one day? ಒಂದೇ ದಿವಸದಲ್ಲಿ ಎಲ್ಲವನ್ನ ಮರೆತು ಕೂಡ್ರೆ ಅದರ ಅರ್ಥವೇನು? This is called as unthankfulness. ಇದು ಕೃತಜ್ಞತೆ ಇಲ್ಲದಂತ ಒಂದು ಜೀವಿತ ಎಂದು ನಾವು ನೋಡ್ತಾ Don't ಇದ್ದೇವೆ. be such a kind of person. ಇಂತ ಈ ರೀತಿಯಲ್ಲಿ ನೀವು ಇರಬೇಡಿರಿ. Don't forget the help that you receive from others. ಇನ್ನೊಬ್ಬರಿಂದ ನೀವು ತೆಗೆದುಕೊಂಡಂತ ಸಹಾಯವನ್ನ ಮರೆತು ಬಿಡಬೇಡ್ರಿ. This is called as the flesh nature. ಇದು ಒಂದು ಶಾರೀರಿಕ ಸ್ವಭಾವ ಎಂದು ನಾವು ನೋಡ್ತೇವೆ. What is the next thing? ಈ ಮುಂದಿನ ಕಾರ್ಯವನ್ನು ನೋಡುವಾಗ Filthy languages. ಆ ಬಾಯಲ್ಲಿ ಕೆಟ್ಟ ಮಾತುಗಳಿಂದ ಮಾತನಾಡುವುದು. Whoever you are, ಯಾರೇ ಆಗಿರಬಹುದು, whether it is for me or whether it is a pastor, whoever it is, ಅದೇ ನಾನೇ ಆಗಿರಬಹುದು ಅಥವಾ ಸೇವಕರೇ ಯಾರೇ ಆಗಿರಬಹುದು, if you are using a filthy language, ಒಂದು ವೇಳೆ ನಿಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳನ್ನು ನೀವು I'm ಉಪಯೋಗಿಸುತ್ತಿರುವುದಾದರೆ, very sorry to say this, ನಾನು ಬಹಳ ಬೇಸರಗೊಳ್ಳುತ್ತೆ ಈ ವಿಚಾರವನ್ನು ನಿಮಗೆ you ಹೇಳುವುದಕ್ಕೆ. are not born out of the spirit. ನೀವು ಆತ್ಮದಿಂದ ಹುಟ್ಟಿದವರಲ್ಲ. Control your tongue. ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಿರಿ. You are the anointed people of God. ನೀವು ದೇವರ ಅಭಿಷಕ್ತ ಮಕ್ಕಳಾಗಿದ್ದೀರಿ. Don't you know God is watching you? ದೇವರು ನಿಮ್ಮನ್ನು ನೋಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿಲ್ಲವೇ? You cannot enter the kingdom of ನೀವು God. ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. Speaking nonsense, you cannot enter the kingdom of God. ದೇವರ ಕೆಟ್ಟ ರೀತಿಯಲ್ಲಿ ಮಾತನಾಡುವುದು ದೇವರ ರಾಜ್ಯವನ್ನು ಪ್ರವೇಶ ಮಾಡಲು ನಿನಗೆ ಸಾಧ್ಯವಿಲ್ಲ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You know, when Jacob cheated his father, ಯಾಕೋಬನು ತನ್ನ ತಂದೆಗೆ ಮೋಸ ಮಾಡಿದಂತ ಸಂದರ್ಭದಲ್ಲಿ, I can say like this, Jacob lied to his father. ನಾನು ಈ ರೀತಿಯಲ್ಲಿ ಹೇಳಬಹುದು, ಯಾಕೋಬನು ತನ್ನ ತಂದೆಗೆ ಸುಳ್ಳು ಹೇಳಿದಂತ ಸಂದರ್ಭದಲ್ಲಿ Isaac is asking, ಈಸಾಕನ ಈ ರೀತಿಯಲ್ಲಿ ಕೇಳುತ್ತಿದ್ದಾನೆ, what is your name? ನಿನ್ನ ಹೆಸರೇನು ಎಂದು ಕೇಳುತ್ತಿದ್ದಾನೆ. Who are you, my son? ಮಗನೇ ನೀನು ಯಾರು ಎಂದು ಕೇಳುತ್ತಿದ್ದಾನೆ. Jacob says, ಯಾಕೋಬನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, I am Esau. ನಾನು ಏಸಾವನೆಂದು He ಹೇಳುತ್ತಿದ್ದಾನೆ. is a liar. ಆತನು ಸುಳ್ಳುಗಾರನಾಗಿದ್ದಾನೆ. Jacob, ಯಾಕೋಬನು he cheated his brother. ಆತನು ತನ್ನ ಅಣ್ಣನಿಗೆ ಮೋಸ ಮಾಡಿದನು. This Jacob, ಯಾಕೋಬನು he lusted for a woman. ಆತನು ಒಬ್ಬ ಸ್ತ್ರೀಗೋಸ್ಕರವಾಗಿ ಮೋಹಗೊಂಡಂತ ವ್ಯಕ್ತಿಯಾಗಿದ್ದನು. That is why something happened in his life. ಅದಕ್ಕೋಸ್ಕರವಾಗಿ ಏನೋ ಒಂದು ಕಾರ್ಯ ಆತನ ಜೀವಿತದಲ್ಲಿ He was ನಡೆಯಿತು. living already in the promised land. ಆತನು ವಾಗ್ದಾನದ ದೇಶದಲ್ಲಿ ಜೀವಿಸುತ್ತಿದ್ದನು. But when he lied to his father, ಆದರೆ ಆತನು ತನ್ನ ತಂದೆಗೆ ಸುಳ್ಳು ಹೇಳಿದರ ನಿಮಿತ್ತವಾಗಿ, when he cheated his brother, ಆತನು ತನ್ನ ತಮ್ಮ ಅಣ್ಣನಿಗೆ ಮೋಸ ಮಾಡಿದರ he ನಿಮಿತ್ತವಾಗಿ had to go out of the promised land. ಆತನು ವಾಗ್ದಾನ ದೇಶದಿಂದ ಹೊರಗಡೆ ಹೋಗುವಂತ ಪರಿಸ್ಥಿತಿ ಎದುರಾಯಿತು. For 20 years he was out of the promised land. 20 ವರ್ಷಗಳ ಕಾಲ ಆತನು ವಾಗ್ದಾನ ದೇಶದಿಂದ ಹೊರಗಡೆ ಹೋದನು. If you don't change, ಒಂದು ವೇಳೆ ನೀವು ಬದಲಾವಣೆ ಆಗದೆ ಹೋದರೆ you will be out of the kingdom of ನೀವು God. ದೇವರ ರಾಜ್ಯದಿಂದ ಹೊರಗಡೆ ಬೀಳುತ್ತೀರಿ. If you don't stop lying, ನೀವು ಸುಳ್ಳು ಹೇಳುವುದನ್ನು ನಿಲ್ಲಿಸದೆ ಹೋದರೆ you will be out of the kingdom of ನೀವು God. ದೇವರ ರಾಜ್ಯದಿಂದ ಹೊರಗಡೆ If you ಹೋಗುವವರಾಗಿರುತ್ತೀರಿ. don't stop cheating people, ನೀವು ಜನರನ್ನ ಮೋಸಗೊಳಿಸುವುದನ್ನ ನೀವು ನಿಲ್ಲಿಸದೆ ಹೋದರೆ you will be out of the kingdom of ದೇವರ God. ರಾಜ್ಯದಿಂದ ಹೊರಗಡೆ ಬೀಳುತ್ತೀರಿ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Anyone thinks like this, ಈ ರೀತಿಯಲ್ಲಿ ಯಾರಾದರೂ ಆಲೋಚನೆ I ಮಾಡುವುದಾದರೆ, have been baptized, ನಾನು ದೀಕ್ಷಾ ಸ್ನಾನವನ್ನು ಹೊಂದಿದ್ದೇನೆ, I have quit idol ನಾನು worshiping, ವಿಗ್ರಹಾರಾಧನೆ ನಿಲ್ಲಿಸಿದ್ದೇನೆ, I am like this, ನಾನು ಈ ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ, and I will enter the heaven. ತದನಂತರ ನಾನು ಪರಲೋಕಕ್ಕೂ ಹೋಗುತ್ತೇನೆ. That is a lie the devil is speaking to you. ಸೈತಾನನು ನಿನಗೆ ಸುಳ್ಳು ಹೇಳಿ ಆ ರೀತಿ ಜೀವಿತ ನಡೆಸುವುದಕ್ಕೆ No, ಮಾಡಿದ್ದಾನೆ. you cannot enter the kingdom of God. ಯಾವುದೇ ಕಾರಣಕ್ಕೂ ನೀನು ಪರಲೋಕ ಪ್ರವೇಶಿಸಲು ಸಾಧ್ಯವಿಲ್ಲ. You need to stop your dramatic life today. ನಿಮ್ಮ ನಾಟಕೀಯ ಜೀವಿತವನ್ನು ನೀವು ನಿಲ್ಲಿಸಬೇಕಾಗಿದೆ. Don't you read about Moses? ನೀವು ಮೋಶೆಯ ವಿಚಾರವಾಗಿ ಓದಿಲ್ವಾ? Moses was a prophet. ಮೋಶೆ ಒಬ್ಬ ಪ್ರವಾದಿಯಾಗಿದ್ದನು, He was a leader. ಆತನು ಒಬ್ಬ ನಾಯಕನಾಗಿದ್ದನು. He performed signs and wonders. ಆತನ ಅನೇಕ ಸೂಚಕ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಆತನ ಮುಖಾಂತರ He ಮಾಡಲ್ಪಟ್ಟಿತು. turned the Nile into blood. ಆತನು ನೈಲ್ ನದಿಯನ್ನು ಕೆಂಪು ರಕ್ತಮಯವನ್ನಾಗಿ ಮಾಡಿದನು. He parted the Red Sea. ಆತನು ಕೆಂಪು ಸಮುದ್ರವನ್ನು He ವಿಭಾಗಗೊಳಿಸಿದನು. brought the manna from heaven. ಆತನು ದೇವರಿಂದ ಮನ್ನವನ್ನು ಸುರಿಸಿದ He brought the quails. ಆತನು ಮಾಂಸವನ್ನ ಅಂದ್ರೆ ಲಾವಕ್ಕಿಯನ್ನ ಭೂಮಿಯಲ್ಲಿ ತರುವ ಹಾಗೆ ಮಾಡಿದನು. He brought water from the rock. ಆತನು ಬಂಡೆಯಿಂದ ನೀರು ತರುವಂತೆ ಮಾಡಿದನು. So many signs and wonders.
wonders. ಇಂಥ ಸೂಚಕ ಕಾರ್ಯಗಳು ಮಹತ್ಕಾರ್ಯಗಳನ್ನು ಆತನು ಮಾಡಿದ ಆತನಾಗಿದ್ದಾನೆ. God says, ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, Moses is a faithful servant in all my house. ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾದ ಸೇವಕನು ಎನ್ನುವುದನ್ನ ದೇವರು ಹೇಳುತ್ತಾನೆ. But at the end of his life, ಆದರೆ ಆತನ ಜೀವಿತದ ಕೊನೆಯಲ್ಲಿ he did not enter the promised land. ಆತನು ವಾಗ್ದಾನ ದೇಶವನ್ನ ಪ್ರವೇಶ ಮಾಡಲಿಲ್ಲ. What was the problem? ಅದಕ್ಕೆ ಏನು ಸಮಸ್ಯೆ He ಏನಾಗಿತ್ತು? was a leader. ಆತನೊಬ್ಬ ನಾಯಕನಾಗಿದ್ದನು, He was a prophet. ಆತನೊಬ್ಬ ಪ್ರವಾದಿಯಾಗಿದ್ದನು. So many miracles. ಅನೇಕ ಅದ್ಭುತಗಳು ಆತನಲ್ಲಿ But he ನಡೆದವು. did not enter the promised land. ಆತನು ದೇವರ ರಾಜ್ಯಕ್ಕೆ ಪ್ರವೇಶವೇ ಮಾಡಿ ವಾಗ್ದಾನದ ದೇಶಕ್ಕೆ ಪ್ರವೇಶವೇ He ಮಾಡಿಲ್ಲ. was a blessing to many people. ಆತನು ಅನೇಕ ಜನರಿಗೆ ಆಶೀರ್ವಾದದಾಯಕನಾಗಿದ್ದನು. But he was not becoming a blessing. ಆದ್ರೆ ಆತನು ಆಶೀರ್ವಾದವಾಗಿ ಮಾರ್ಪಡಲಿಲ್ಲ. For many other people he was performing miracles. ಅನೇಕ ಜನರಿಗೋಸ್ಕರ ಆತನು ಅದ್ಭುತಗಳನ್ನು ಮಾಡುತ್ತಿದ್ದನು. Many children in front of him entered the promised land. ಆತನ ಕಣ್ಣ ಮುಂದೆಯಿಂದ ಚಿಕ್ಕ ಚಿಕ್ಕ ಮಕ್ಕಳು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಿದರು. But he died without entering the promised land. ಆದ್ರೆ ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡದೆ ಆತನು ಸತ್ತು What ಹೋದನು. was the problem? ಇದಕ್ಕೆ ಕಾರಣ ಏನಾಗಿದೆ? Just one flesh nature. ಕೇವಲ ಒಂದೇ ಒಂದು ಶಾರೀರಿಕ ಸ್ವಭಾವ, His anger. ಕೋಪ ಎಂದು ನಾವು ನೋಡ್ತಾ ಇದ್ದೇವೆ. God says, ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, Moses, ಮೋಶೆ you were faithful. ನೀನು ನಂಬಿಗಸ್ತನು, I know you are a leader. ನೀನೊಬ್ಬ ನಾಯಕನು, I know you are a prophet. ನೀನೊಬ್ಬ ಪ್ರವಾದಿ. I speak to you face to face. ನಾನು ನಿನ್ನ ಜೊತೆ ಮುಖಾಮುಖಿಯಾಗಿ ಮಾತನಾಡುತ್ತೇನೆ. Because you were disobedient to me. ನೀನು ನನಗೆ ಅವಿಧೇಯನಾಗಿ ನಡೆದ ನಿಮಿತ್ತವಾಗಿ, Because you showed your anger in front of my people. ನನ್ನ ಜನರ ಮುಂದೆ ನೀನು ಕೋಪವನ್ನ ತೋರಿಸಿದರ ನಿಮಿತ್ತವಾಗಿ, Because you did not live a testified life in front of my people. ನೀನು ನನ್ನ ಜನರ ಮುಂದೆ ನೀನು ಸಾಕ್ಷಿ ಉಳ್ಳಂತ ಜೀವಿತವನ್ನ ನಡೆಸದರ You ನಿಮಿತ್ತವಾಗಿ shall never enter the promised land. ನೀನು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವುದೇ ಇಲ್ಲ. Aaron was a priest of God. ಆರೋನನು ಒಬ್ಬ ದೇವರ ಒಂದು He was ಯಾಜಕನಾಗಿದ್ದನು. a high priest. ಅವನು ಮಹಾಯಾಜಕನಾಗಿದ್ದನು. He was chosen by God. ಅವನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದನು. You know, Aaron's staff, it budded, sprouted and produced almonds. ಆರೋನನ ಕೋಲು ಚಿಗುರೊಡೆಯಿತು, ಎಲೆ ಬಿಟ್ಟಿತು, ತದನಂತರ ಬಾದಾಮಿ ಕೂಡ ಅದು ಹೂ ಬಿಟ್ಟು ಬಾದಾಮಿ ಬಿಟ್ಟಿದೆ ಎಂದು But ನಾವು still ನೋಡ್ತೇವೆ. Aaron, he did not enter the promised land. ಆದ್ರೆ ಆರೋನನು ಕೂಡ ವಾಗ್ದಾನ ದೇಶಕ್ಕೆ ಪ್ರವೇಶ What ಮಾಡಲಿಲ್ಲ. was the problem? ಎಲ್ಲಿ ಸಮಸ್ಯೆ Just ಏನಿತ್ತು? one flesh nature. ಕೇವಲ ಒಂದೇ ಒಂದು ಆತನಲ್ಲಿ ಇದ್ದಂತಹ ಶಾರೀರಿಕ ಸ್ವಭಾವ. He was a liar. ಆತನೊಬ್ಬ ಸುಳ್ಳುಗಾರನಾಗಿದ್ದನು. Where did he lie? ಆದ್ರೆ ಎಲ್ಲಿ ಸುಳ್ಳು ಹೇಳಿದ್ನು? Where did he lie to God? ಆತನು ದೇವರಿಗೆ ಎಲ್ಲಿ ಸುಳ್ಳು ಹೇಳಿದನು? Moses is asking Aaron, ಮೋಶೆ ಆರೋನನಿಗೆ ಈ ರೀತಿಯಲ್ಲಿ ಕೇಳುತ್ತಿದ್ದಾನೆ, why did you make the golden calf? ಮೋಶೆ ನೀನು ಆರೋನನೇ ಯಾಕೆ ನೀನು ಈ ಬಸವನನ್ನ ಮಾಡದೆ? Do you know what Aaron said? ಆರೋನನ ಏನು ಹೇಳ್ತಾನೆ ಗೊತ್ತಾ? I put the gold into the fire. ನಾನು ಬೆಂಕಿಗೆ ಈ ಒಂದು ಬಂಗಾರವನ್ನ ಹಾಕದೆ, Then it became calf. ಅದು ತನ್ನಷ್ಟಕ್ಕೆ ತಾನೇ ಒಂದು ಬಸವನಾಗಿ ಮಾರ್ಪಟ್ಟಿತು. Unless a man models it. ಒಬ್ಬ ಮನುಷ್ಯನು ಆ ರೀತಿಯಲ್ಲಿ ಬಸವನ ರೀತಿಯಲ್ಲಿ ಅದನ್ನ ಮಾಡದೆ ಹೋದರೆ, How can a fire make a calf? ಒಬ್ಬ ಒಂದು ಬೆಂಕಿ ಯಾವ ರೀತಿಯಲ್ಲಿ ಆ ಒಂದು ಬಸವನನ್ನ ಮಾಡಲು ಸಾಧ್ಯ? He was a liar. ಆತನು ಒಬ್ಬ ಸುಳ್ಳುಗಾರನಾಗಿದ್ದನು. Liars will not enter the kingdom of God. ಸುಳ್ಳುಗಾರನು ಯಾವುದೇ ಕಾರಣಕ್ಕೂ ದೇವರ ರಾಜ್ಯಕ್ಕೆ ಪ್ರವೇಶವಾಗೋದಿಲ್ಲ. Miriam was a worshipper. ಆ ಮಿರಿಯಾಮಳು ಒಬ್ಬ ಆರಾಧನೆ ಮಾಡುವವಳಾಗಿದ್ದಳು. She was a prophetess. ಆಕೆ ಒಬ್ಬ ಪ್ರವಾದಿನಿಯಾಗಿದ್ದಳು. She did not enter the promised land. ಆಕೆ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲಿಲ್ಲ. Church, listen to this. ಸಭೆಯ ಈ ಸಮಯದಲ್ಲಿ ಗಮನವಿಟ್ಟು ಕೇಳ್ರಿ. Whoever you are, ನೀವು ಯಾರೇ ಆಗಿದ್ದರೂ ಕೂಡ, how small you are, ನೀವು ಎಷ್ಟೇ ಚಿಕ್ಕವರಾಗಿದ್ದರೂ how ಕೂಡ, big you are, ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ, your flesh nature is still alive. ಒಂದು ವೇಳೆ ಶಾರೀರಿಕ ಸ್ವಭಾವ ಈಗಲೂ ಕೂಡ ನಿಮ್ಮಲ್ಲಿ ಇರುವುದಾದರೆ, You cannot enter the kingdom of God. ನೀವು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Hallelujah. ಹalleluya. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Here I ಸ್ತೋತ್ರವಾಗಲಿ. would like to stop this word ಈ ಒಂದು ವಾಕ್ಯವನ್ನ ಇಲ್ಲೇ ನಾನು ನಿಲ್ಲಿಸಲು because ಬಯಸುತ್ತೇನೆ. I have two visions that's very important. ಯಾಕಂದ್ರೆ ಎರಡು ದರ್ಶನಗಳು ನನಗೆ ಬಿದ್ದವೆ, ಅದು ಪ್ರಾಮುಖ್ಯವುಳ್ಳಂತ ದರ್ಶನವಾಗಿದೆ. It would take at least 5 to 10 minutes. ಅದು 5 ರಿಂದ 10 ನಿಮಿಷಗಳು ತೆಗೆದುಕೊಳ್ಳುತ್ತವೆ ಎಂದು ನಾನು ನಂಬುತ್ತೇನೆ. God showed me ದೇವರು ನನಗೆ ಒಂದು ವಿಚಾರವನ್ನು about ತೋರಿಸಿದನು. an young man and about an other lady. ಒಬ್ಬ ಯವನಸ್ಥ ಹುಡುಗನನ್ನ ಮತ್ತು ಒಂದು ಸ್ತ್ರೀಯನ್ನ ನನಗೆ ತೋರಿಸಿದರು. You know about this young lady. ಈ ಒಂದು ಯವನಸ್ಥ ಸ್ತ್ರೀ, You know, God is showing me about this lady. ದೇವರು ಈ ಸ್ತ್ರೀಯ ಬಗ್ಗೆ ನನಗೆ ಈ ರೀತಿಯಲ್ಲಿ ತೋರಿಸುತ್ತಿದ್ದಾನೆ. When you just open your mouth, ನಿನ್ನ ಬಾಯನ್ನು ನೀನು ತೆರೆಯುವಾಗಲೇ simply you keep on saying lies without, you know, simply you keep on giving lies. ನೀವು ಕಾರಣವಿಲ್ಲದೆ ಸುಳ್ಳುಗಳನ್ನ ಹೇಳುತ್ತಾ ಇರುತ್ತೀರಿ. You know, very for simple matter, ಸಾಮಾನ್ಯವಾದ ಸಿಂಪಲ್ ಆಗಿರುವಂತಹ ವಿಷಯವಾದರೂ ಕೂಡ you speak lie. ನೀವು ಸುಳ್ಳನ್ನ ಮಾತಾಡುತ್ತೀರಿ. Whether you see visions,
ನೀವು ದರ್ಶನಗಳನ್ನ ನೋಡಬಹುದು. Maybe you are like a prophetess in the ನೀವು sight of ಆ God. ದೇವರ ಒಂದು ಕಣ್ಣ ಮುಂದೆ ನೀವು ಪ್ರವಾದಿನಿಯಾಗಿರಬಹುದು. But what you are doing, ನೀವು ಏನನ್ನ ಮಾಡುತ್ತಿದ್ದೀರೋ, lying things, ನೀವು ಸುಳ್ಳನ್ನ ಹೇಳುವುದು, it is very bad. ಅದು ಬಹಳ ಕೆಟ್ಟದ್ದಾಗಿದೆ. You need to change your life. ನಿಮ್ಮ ಜೀವಿತವನ್ನು ನೀವು ಬದಲಾವಣೆಗೊಳಿಸಬೇಕಾಗಿದೆ. ಇದು ನಮ್ಮಲ್ಲಿರುವ ಅನೇಕರನ್ನ ಬದಲಾವಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮನೆಯಲ್ಲೇ ಇರ್ತೀರಿ, ಯಾರು ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಏನಾರು ಮನೆಗೆ ಬಂದ್ಬಿಡ್ತಾರ ಅಂತ ಆಚೆ ಇದ್ದೀನಿ ಅಂತ ಹೇಳೋದು. ಹೌದಾ? ಮಾಡ್ತಾರಲ್ವಾ? ಯಾಕೆ ಹಾಗೆ ಹೇಳ್ಬೇಕು? ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಯಾಕೆ ನಾವು ಸುಳ್ಳು ಹೇಳ್ಬೇಕು? ನಾವು ದೇವ್ರ ಮುಂದೆ ನಾವು ಅಸಹ್ಯವಾಗಿ ನಾವು ನಿಲ್ಲಬೇಕು. ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡಿರ್ತೀರಿ, ಯಾರೋ ಒಬ್ರು ಕೇಳಿದ್ರು ಏನ್ ಸಾಂಬಾರ್ ಮಾಡಿದ್ದೀರಾ ಅಂತ. ಸೊಪ್ಪು ಸಾಂಬಾರ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಚಿಕನ್ ಸಾರೇ ಮಾಡಿದ್ದೀನಿ ಅಂತ ಹೇಳೋದ್ರಲ್ಲಿ ಏನ್ ಸಮಸ್ಯೆ ಇದೆ? ಹೊರ್ಗಡೆಯಿಂದ ಹೋಟೆಲಿಂದ ಪಾರ್ಸಲ್ ತಂದಿರ್ತೀರಿ, ಏನು ಅಂತ ಯಾರು ಅಡುಗೆ ಕೇಳ್ಬಿಟ್ರೆ ಆ ಹಳೇದೇನೋ ಇದೆ ಅನ್ನೋದಕ್ಕಿಂತ ಇವತ್ತು ಮನೇಲಿ ಅಡುಗೆ ಮಾಡಲಿಲ್ಲ, ಅದಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಕುಷ್ಕ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿದೆ? ನಾವು ಕೂಡ ಸಂಡೇ ಎಷ್ಟೋ ಬಾರಿ ಯವನಸ್ತ್ರಿಗೆ ಗೊತ್ತು, ನಮ್ಮನೇಲಿ ನಮ್ಮಮ್ಮ ಅಡುಗೆ ಮಾಡದೇ ಇದ್ದಾಗ ನಾವು ಹುಡುಗರಿಗೆ ಹೇಳ್ಬಿಟ್ಟೆ ಹೋಗ್ತೀವಿ. ಹೌದಲ್ಲ? ಇವತ್ತು ಮನೇಲಿ ಅಮ್ಮ ಏನೂ ಮಾಡಿಲ್ಲ, ಅದಕ್ಕೆ ನಾವು ಪಾರ್ಸಲ್ ತರಕ್ಕೆ ಹೋಗ್ತಾ ಇದೀವಿ. ಯಾರು ಏನು ಅನ್ಕೊಳ್ತಾರೆ ನಮ್ಮ ಬಗ್ಗೆ? ಓ, ನೀವು ಹೋಟ್ಲಿಂದ ಊಟ ತರಿಸ್ತಿದ್ದೀರಾ, ನನಗೊಂದು ಪ್ಲೇಟ್ ತರಿಸಿ ಅಂತ ಅವರು ಕೇಳ್ತಾರ? ಆ ಥರ ಯಾರು ಕೇಳೋರು ಇಲ್ಲಿ ಯಾರು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಲೋಕದಲ್ಲಿರುವಂಥ ಜನಗಳು ಕೂಡ ಯಾರು ಹಾಗೆ ಹೇಳಲ್ಲ. ಚಿಕನ್ ಸಾಂಬಾರ್ ಮಾಡಿದ್ದೀನಿ, ಬಿರಿಯಾನಿ ಮಾಡಿದ್ದೀನಿ ಅಂದ ತಕ್ಷಣ ನಾನು ನಿಮ್ಮನೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರ? ನಿಮ್ಮನೇಲಿ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಬಿಡಿ, ಆ ರೀತಿ ಅಷ್ಟೂ ರೀತಿಯಲ್ಲಿ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳೋರಿದ್ರೆ ಆ ರೀತಿ ಹೇಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಜ್ಞಾನ ಇರುವಂಥವ್ರು, ಓ ಬಿರಿಯಾನಿ ಮಾಡಿದ್ದೀರಾ, ಓಕೆ. ಈ ರೀತಿಯಾದಂತಹ ಸಣ್ಣ ಅಡಿಗೆ ವಿಚಾರದಲ್ಲಿ, ತಿನ್ನೋ ವಿಚಾರದಲ್ಲಿ, ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಸುಳ್ಳು ಹೇಳೋರಾದ್ರೆ ದೇವ್ರ ಮುಂದೆ ನಾವು ಹೇಗೆ ಕಾಣಿಸ್ಕೊಳ್ತೀವಲ್ವಾ? ಇದನ್ನೇ ದೇವರಾತ್ಮನೂ ಒಬ್ಬ ವಿಶ್ವಾಸಿಯ ಕುರಿತಾಗಿ ತೋರಿಸಿರುವಂಥದ್ದು. ನೀವು ದರ್ಶನಗಳನ್ನ ನೋಡ್ತಿರ್ತೀರಿ, ದೇವ್ರ ಮುಂದೆ ಪ್ರವಾದಿನಿಗಳಾಗಿ ನಿಂತಿರ್ತೀರಿ, ನಿಮ್ಮ ಬಾಯಿಂದ ಇಂಥ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಸುಳ್ಳು ಬರ್ತಾ ಇದ್ರೆ ಹೌ ಡಸ್ ಗಾಡ್ ಫೀಲ್ಸ್? ಹೇಗೆ ಸಹಿಸ್ಕೊಳ್ಬೇಕು? ಹೇಗೆ ನಿಮ್ಮನ್ನ ಪ್ರವಾದಿಗಳನ್ನಾಗಿ ಅಥವಾ ನಿಮ್ಮನ್ನ ಅಭಿಷಕ್ತರನ್ನಾಗಿ ದೇವರು ಮಾಡಬೇಕು? ಹೌದಲ್ಲ? ದಿಸ್ ಇಸ್ ದ ಫಸ್ಟ್ ಥಿಂಗ್, ಯು ಹ್ಯಾವ್ ಟು ಬಿ ಕೇರ್ಫುಲ್. ಇದನ್ನ ದೇವರು ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅವರ ಸಂಗಡ ನಾನು ಇದನ್ನ ಮಾತನಾಡ್ತೀನಿ. ಎರಡನೇದಾಗಿ ಒಬ್ಬ ಯವನಸ್ಥನ ಕುರಿತಾಗಿ, ಇಟ್ಸ್ ಅಬೌಟ್ ಎನ್ ಯಂಗ್ ಮ್ಯಾನ್. ಒಬ್ಬ ಯವನಸ್ಥ ಹುಡುಗನ ಬಗ್ಗೆ ದೇವರು ತೋರಿಸಿದರು. ಪರ್ಸನ್, ಯು ನೋ, ಒಬ್ಬ ಅಭಿಷಿಕ್ತ ವ್ಯಕ್ತಿ ಆಗಿದ್ದಾನೆ. ನಿನ್ನ ಮೇಲೆ ಇರುವಂತ ಅನಾಯಿಂಟಿಂಗ್ ನಿನಗೆ ಗೊತ್ತಿಲ್ಲ, ಇನ್ನು ನಿನ್ನ ಮೇಲೆ ಇರುವಂತ ಅಭಿಷೇಕ ನಿನಗೆ ತಿಳಿದಿಲ್ಲ. ದೇವರು ತೋರಿಸುವಂತ ಒಂದು ಸಂಗತಿ ನಿನ್ನ ಬಗ್ಗೆ, ಯು ನೋ ವಾಟ್ ಗಾಡ್ ಹಸ್ ಶೋನ್ ಮೀ, ಯು ನೋ, ಯು ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಪ್ ಯು ಆರ್ ಕಮಿಂಗ್ ಡೌನ್. ನೀವು ಈ ವ್ಯಕ್ತಿ ಕೆಳಗಡೆ ಮೇಲೆ ಹೋಗೋದಕ್ಕಿಂತ ಕೆಳಗಡೆ ಬರ್ತಾ ಇದ್ದಾನೆ. ನಿನ್ನ ಎದುರುಗಡೆ ಇರುವಂತ ಇನ್ನೊಂದು ಯವನಸ್ಥರ ಬ್ಯಾಚ್ ಇದೆ, ಅವರೆಲ್ಲ ಮೇಲೆ ಹೋಗ್ತೀರಾ, ನೀನು ಒಬ್ಬ ಮಾತ್ರ ಕೆಳಗಡೆ ಬರ್ತಾ ಇದೆಯಾ? ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್, ಬಿಕಾಸ್ ಮುಂದೆ ಇದು ಬಹಳ ನಿನ್ನ ಲೈಫ್ ಅಲ್ಲಿ ಎಫೆಕ್ಟ್ ಆಗ್ಲಿಕ್ಕೆ ಉಂಟು. ವೆರಿ ಬ್ಯಾಡ್ಲಿ ಇಟ್ ವಿಲ್ ಎಫೆಕ್ಟ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಬಹಳ ಎಚ್ಚರದಿಂದ ನಡೆಯಬೇಕಾಗಿದೆ, ಯಾಕೆಂದ್ರೆ ಇದು ಬಹಳ ಕೆಟ್ಟದಾಗಿ ನಿನ್ನ ಜೀವಿತದಲ್ಲಿ ಪರಿಣಾಮ ಬೀರಲಿದೆ. ಟುಡೇ ಇಫ್ ಯು, ಅಂದ್ರೆ ನಿನ್ನ ದೇವರ ಸನ್ನಿಧಿಗೆ ಬಂದು ದೇವರ ವಾಕ್ಯನ ಕೇಳಿಸ್ಕೊಂಡು ಇಲ್ಲಿಗೆ ಮಾತ್ರ ಸೀಮಿತವಾಗಿದ್ದು ಇಲ್ಲಿಂದ ಆಚೆ ಹೋದ ತಕ್ಷಣ ನೀನು ಲೋಕಕ್ಕೆ ಜಂಪ್ ಆಗ್ತಿರೋದಾದ್ರೆ ನೀನು ಇಳಿಯುವ ವ್ಯಕ್ತಿ ಆಗ್ತಾ ಇದೆಯಾ, ನೀನು ಹತ್ತುವ ವ್ಯಕ್ತಿಯಾಗಿ ಇಲ್ಲ. ದೇವರು ಮುಂದೆ ಏನಾದ್ರೂ ಅನಾಹುತ ಆಗಿ ಕೈಯೋ ಕಾಲೋ ಏನಾದ್ರೂ ಸಮಥಿಂಗ್ ಆಗೋದಕ್ಕಿಂತ ಮುಂಚೆ, ಲೋಕದಲ್ಲಿ ಮುಳುಗೋಗಿ ನಿನ್ನ ಕೈಗೇ ಸಿಗದಿರೋ ಮಟ್ಟಿಗೆ ಹೋಗೋದಕ್ಕಿಂತ ಮುಂಚೆ ಬೇಗ ದೇವ್ರ ಕಡೆ ತಿರ್ಕೊಳ್ರಿ. ಇದು ದೇವರು ಬರೀ ಆ ಯವನಸ್ಥನಿಗೆ ಮಾತ್ರ ಅಲ್ಲ, ಎಲ್ಲ ಯವನಸ್ಥರಿಗೂ ಕೂಡ, ಎಲ್ಲರಿಗೂ ಕೂಡ. ಈ ರೀತಿಯಲ್ಲಿ ನೀವು ಯಾರು ಇರೋದಾದ್ರೆ ದಯವಿಟ್ಟು ಚೇಂಜ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯಗಳ ಪ್ರಕಾರವಾಗಿ ಎಲ್ಲರನ್ನು ಆಶೀರ್ವದಿಸೋದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.